ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಆರುಡ ಸಂಗನ ಬಸವೇಶ್ವರರ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಸಂಗನ ಬಸವೇಶ್ವರರು ಸಂಗಣ್ಣ ಅಂಥೇಳಿ ಕರೀತಿದ್ರು ಅವರಿಗೆ. ಈ ಸತ್ಪುರುಷರಾದಂತಹ ಸಂಗಣ್ಣನವರು ಅವರ ಅಣ್ಣ ಬಸವರಾಜನಿಗೆ ಅದೇ ತಾಲೂಕಿನ ತಿಳಗೋಳದ ಬಸಮ್ಮಾಳೆಂಬ ವಧುವಿನ ಜೊತೆಗೂ ಹಾಗೂ ಹಿರಿಯ ಸಹೋದರಿಯಾದಂಥ ಶರಳಮ್ಮಳಿಗೆ ಸಿಂದಗಿಯ ತಾರಾಪುರ ಮಣಿತನದ ಈರಪ್ಪನ ಜೊತೆಗೂ ಮದುವೆಯನ್ನು ಮಾಡಿಸಿದ್ರು. ಈ ಗುರುಲಿಂಗಪ್ಪ ಈರಪ್ಪ ಹಾಗೂ ಗಂಗಪ್ಪ ಶಾಂತಪ್ಪ ತಾರಾಪುರ್ ಇವರು ಅಣ್ಣ ತಮ್ಮಂದಿರು. ಗುರುಲಿಂಗಪ್ಪನೂ ಕೂಡ ಆಧ್ಯಾತ್ಮದ ಮನುಷ್ಯ. ಅವರು ಬಸವನ ಬಾಗೇವಾಡಿಯ ಶ್ರೀ ಗುರುಪಾದೇಶ್ವರರ ಶಿಷ್ಯರಾಗಿದ್ರು. ಒಳ್ಳೆಯ ವಾಗ್ಮಿಗಳು ಕೂಡ ಆಗಿದ್ರು ನೋಡ್ರಿ ಅವರು. ಈ ಒಳ್ಳೆಯ ವಾಗ್ಮಿ ಹೆಂಗಾತಂದ್ರೆ ಏನು ಅವರು ತಿಳ್ಕೊಂಡಿದ್ರು ವಿಚಾರ, ಗುರುಪಾದೇಶ್ವರರ ಇತಿಹಾಸ, ಅವರ ವಿಚಾರ ಗುರುವಿನ ಮಾರ್ಗದರ್ಶನದಂತೆ ನಡೆದು ಹಲವಾರು ಕಡೆ ಇವರು ತತ್ವಬೋಧವನ್ನು ಮಾಡ್ತಿದ್ರು. ಗುರುಲಿಂಗಪ್ಪ ಅವರು ಬೀಗತನದಿಂದಾಗಿ ಗುರುಲಿಂಗಪ್ಪ ತಾರಾಪುರ ಹಾಗೂ ಸಂಗಣ್ಣ ಅಂಗಡಿ ಇವ್ರ ನಡಬರ್ಕ ಬಹಳ ಒಂದು ಉತ್ತಮವಾದಂತಹ ಸಂಪರ್ಕ ಬೆಳೀತು. ಸಹಜವಾಗಿ ಇಬ್ಬರಲ್ಲೂ ಆಧ್ಯಾತ್ಮದ ವಿಷಯದ ಚರ್ಚೆಯನ್ನು ಹೊರತು ಬೇರೆ ಯಾವ ಚರ್ಚೆನೂ ಇಲ್ಲ ನೋಡ್ರಿ. ಯಾಕಂತಂದ್ರೆ ಗೆಳತನ ಹೆಂಗೆ ಯಾರ ಜೊತೆ ಆಗ್ತೈತಿ ಅಂತಂದ್ರೆ, ಈ ಒಂದೇ ವೃತ್ತಿಯಲ್ಲಿ ಇರೋರು, ಒಂದೇ ಮನಸ್ಥಿತಿಯಲ್ಲಿರೋರು, ಒಂದೇ ವಿಚಾರಧಾರೆಯನ್ನು ಒಪ್ಪಿಕೊಂಡವ್ರ ನಡಬರ್ಕ ಭಾಳ ಬೇಗ ಸ್ನೇಹ ಅಥವಾ ಗೆಳೆತನ ಆಗ್ತೈತಿ. ವಿಚಾರಧಾರೆಗಳು ಬೇರೆ ಬೇರೆ ಇದ್ದು ಅಂತಂದ್ರೆ ಅದು ಸುಮ್ಮ ಸಂಪರ್ಕ ಇರ್ತೈತಿ ವಿನಃ ಆಳವಾದಂತಹ ಸ್ನೇಹ ಅಷ್ಟೇ ಇರೋದಿಲ್ಲ. ಆದರೆ ಇವರಿಬ್ಬರವ್ರ ನಡಬರ್ಕ ನೋಡ್ರಿ, ಗುರುಲಿಂಗಪ್ಪನವರು ಆಧ್ಯಾತ್ಮದ ಸ್ವಲ್ಪ ನೆಲಗಟ್ಟಿನೊಳಗೆ ಇದ್ದವರು, ಇನ್ನು ಸಂಗಣ್ಣನವರು ಕೂಡ ಆಧ್ಯಾತ್ಮದ ಒಲವನ್ನು ಇಟ್ಟುಕೊಂಡವರು. ಸಹಜವಾಗಿ ಇವರಿಬ್ಬರ ನಡಬರ್ಕ ಬಹಳ ಒಳ್ಳೆಯ ಸ್ನೇಹ ಸಂಪರ್ಕ ಬೆಳೀತು. ಸಾಧು ಸಿದ್ದರಾಮ ಹಾಗೂ ಇವರ ನಡುವೆಯೂ ದಿನವೂ ಆಧ್ಯಾತ್ಮದ ಚರ್ಚೆ ನಡೀತಿತ್ತು. ಹೀಗಾಗಿ ಆಧ್ಯಾತ್ಮದ ವಿಷಯದ ಕಡೆ ಹೆಚ್ಚು ಒಲವು ಇವರು ತೋರಿಸ್ತಾ ಇದ್ರು. ಇವರಲ್ಲಿ ಆಧ್ಯಾತ್ಮದ ತುಡಿತ ಹಾಗೂ ಗಹನವಾದಂತಹ ವೈಚಾರಿಕ ಶೈಲಿ ಹಾಗೂ ಆಳವಾದ ಅಭ್ಯಾಸವನ್ನು ಕಂಡಂತಹ ಗುರುಲಿಂಗಪ್ಪನವರು ಏನಂತಿದ್ರು ಅಂತಂದ್ರೆ, ಇದು ಮೇರು ಪರ್ವತ, ಬರಚಿದಷ್ಟು ಬರುವಂತಹ ಬಂಗಾರ ಅಂಥೇಳಿ ಮನಗಂಡಿದ್ರು. ಬರ್ಬರ್ತಾ ಗುರುಲಿಂಗಪ್ಪ ಇವರಲ್ಲಿ ಬರುವುದು, ರಾತ್ರಿ ಇಡೀ ಚರ್ಚಿಸುವುದು, ಇವರು ಅವರಲ್ಲಿ ಹೋಗುವುದು, ಅವರು ಇವರಲ್ಲಿಗೆ ಬರುವುದು, ಇದು ದಿನಾ ನಡೀತಾನೆ ಇತ್ತು. ಬಹಳ ಆಳವಾಗಿ ಚರ್ಚೆ ಮಾಡೋರು. ಹೆಂಗೆ ಚರ್ಚೆ? ರಾತ್ರಿ ಇಡೀ ಚರ್ಚೆ ಮಾಡೋರು. ಅಷ್ಟು ಆಧ್ಯಾತ್ಮದ ರುಚಿಯನ್ನು ಹಚ್ಕೊಂಡು ಬಿಟ್ಟಿದ್ರು. ಯಾಕಂದ್ರೆ ಆಧ್ಯಾತ್ಮದ ರುಚಿನ ಹಂಗೆ ಐತದು. ಯಾಕಂದ್ರೆ ಒಮ್ಮೆ ನೀವು ಆಧ್ಯಾತ್ಮದ ನೆಲೆಗಟ್ಟಿನೊಳಗೆ ಸೇರಿ ನೋಡ್ರಿ, ಗುರುವನ್ನ ಒಮ್ಮೆ ನಂಬಿ ನೋಡ್ರಿ, ಗುರುವಿನ ಸಂಪರ್ಕದೊಳಗೆ ಇದ್ದು ನೋಡ್ರಿ, ನೀವು ಎಷ್ಟು ಅದು ರುಚಿಸ್ತೈತಿ ಅಂತಂದ್ರೆ, ಈ ಆಹಾರದ ರುಚಿ ಒಂದು ಬದಿಗೆ ಇರಲಿ, ಈ ರುಚಿ ಏನೂ ಅಲ್ಲ. ಆಹಾರದ ರುಚಿ ಏನೂ ಅಲ್ಲ, ಭವಬಂಧನದ ರುಚಿ ಏನೂ ಅಲ್ಲ, ಹಣದ ವ್ಯಾಮೋಹವಲ್ಲ, ದೇಹದ ವ್ಯಾಮೋಹವಲ್ಲ. ಈ ಜೀವನದ ವ್ಯಾಮೋಹವನ್ನ ತೆಗೆಸಿ ಈ ಪಾರಮಾರ್ಥದ ರುಚಿಯನ್ನ ಕೊಡುವಂಥದ್ದು ಇದು ಆಧ್ಯಾತ್ಮ. ಅಷ್ಟು ರುಚಿ, ಅದರ ಬಗ್ಗೆ ಚರ್ಚೆಯನ್ನ ಅಷ್ಟು ಗಾಢವಾಗಿ ಅವರಿಬ್ಬರು ಮಾಡ್ತಾ ಬಂದರು.
ಇವರು ಅವರಲ್ಲಿಗೆ ಹೋಗ್ತಿದ್ರು, ಅವ್ರು ಇವರಲ್ಲಿಗೆ ಬರ್ತಿದ್ರು. ಗುರುಲಿಂಗಪ್ಪನವರ ಜೊತೆಗೂಡಿ ಶ್ರೀಗಳು ಏನು ಮಾಡಿದ್ರು ಅಂತಂದ್ರೆ ಬಾಗೇವಾಡಿಯ ಗುರುಪಾದೇಶ್ವರ ದರ್ಶನಕ್ಕೆ ಹೋದ್ರು. ಸಂಗಣ್ಣನವರು ಮತ್ತು ಗುರುಲಿಂಗಪ್ಪನವರು ಇಬ್ರು ಕೂಡಿ ಪ್ರವಚನ ಕೇಳುವುದು, ಅಲ್ಲಿ ಕಾರ್ಯಕ್ರಮದಾಗ ಭಾಗವಹಿಸುವುದು ಅಂತಂದ್ರೆ ಬಹಳ ಇಷ್ಟ ಇವರಿಬ್ಬರಿಗೂ. ಹಿಂಗ ಹಲವಾರು ಬಾರಿ ಹೋದ ಬಳಿಕ ಒಮ್ಮೆ ಶ್ರೀ ಗುರುಪಾದೇಶ್ವರರಿಗೆ ಇವರ ಬಗ್ಗೆ ಗಮನ ಹರಿತು. ಏನು ಇವರಿಬ್ರು ಬರ್ತಿರ್ತಾರ, ಹೆಂಗಿದ್ರು ಗುರುಲಿಂಗಪ್ಪನವರು ನನ್ನ ಶಿಷ್ಯನಾದನ ಬರ್ತಾನ, ಆದ್ರೆ ಇವನ ಜೋಡಿ ಇನ್ನೊಬ್ಬ ಬರ್ಲಿಕ್ಕತ್ತಾನಲ್ಲ ಅಂಥೇಳಿ ಈ ಗುರುಪಾದೇಶ್ವರರಿಗೆ ಏನಿಸ್ತು ಅಂತಂದ್ರೆ ಈ ಸಂಗಣ್ಣನ ಮ್ಯಾಗ ಸ್ವಲ್ಪ ಒಲವು ಬೆಳೀತು, ಗಮನ ಹರಿಲಿಕ್ಕಾಯ್ತು. ಪ್ರವಚನ ಕಾಲದಲ್ಲಿ ಇವರ ತಾಧ್ಯಾತ್ಮ, ಅವರ ನಡೆ ನುಡಿ ಗಮನಿಸಿದಂತಹ ಗುರುಪಾದೇಶ್ವರರು ಇವನು ಏನೋ ಮಹಾ ಮೇಧಾವಿಯೇ ಇದ್ದಾನ, ಮುಂದೆ ಸತ್ಪುರುಷನೇ ಆಗ್ತಾನ ಅಂಥೇಳಿ ಇವರು ಗುರುತಿಸ್ಬಿಟ್ರು. ಈ ವಿಷಯ ಹಲವಾರು ಬಾರಿ ಗುರುಲಿಂಗಪ್ಪನಿಗೆ ಆ ಗುರುಪಾದೇಶ್ವರರು ಹೇಳಿದ್ರಂತ ನೋಡ್ರಿ. ಇದೆಲ್ಲ ನಡೀತು. ದಿನ ಕಳೆದು ಒಮ್ಮೆ ಇವ್ರ ಬಗ್ಗೆ ಗುರುಲಿಂಗಪ್ಪನವರಿಗೆ ನಿನ್ನ ಜೊತೆಯಲ್ಲಿ ಬರುವಂತಹ ಆ ಹುಡುಗ ಯಾರು, ಆ ಯುವಕ ಯಾರು ಅಂಥೇಳಿ ಗುರುಲಿಂಗಪ್ಪನಿಗೆ ಕೇಳಿದ್ರು. ಆವಾಗ ಗುರುಲಿಂಗಪ್ಪ ಅವ್ರು ಅಂದಿದ್ರಂತ, ಅವರು ನಮ್ಮ ಅಳಿಯ ಆಗಬೇಕ್ರಿ. ಅಳಿಯ ಅಂತಂದ್ರೆ ಗೊತ್ತೈತಿ ನಿಮಗೆ, ಅವ್ರು ನಮ್ಮ ಅಳಿಯ ಆಗಬೇಕು, ರಾಂಪುರದವರು ಅಂಥೇಳಿ ಎಲ್ಲ ಇವರ ಇತಿಹಾಸವನ್ನ ಗುರುಲಿಂಗಪ್ಪ ಗುರುಪಾದೇಶ್ವರಿಗೆ ಹೇಳಿದ್ದ. ಶ್ರೀ ಗುರುಪಾದೇಶ್ವರರು ಕೂಡ ನೋಡ್ರಿ ಶೀಲವಂತ ಬಣಿಜಕ ಕುಲದವರಾಗಿದ್ರು. ಅದಾವ ಕಾರಣವಾಗಿದೆಯೋ ಅಥವಾ ಗುರುಪಾದೇಶ್ವರರ ಲೀಲೆಯೋ ಗೊತ್ತಿಲ್ಲ, ಶ್ರೀ ಗುರುಪಾದೇಶ್ವರರು ಇವರು ಕೂಡ ಬೀಗತನ ಮಾಡಬೇಕು ಅಂಥೇಳಿ ಆಸೆ ಪಟ್ಟಿದ್ರು. ಯಾರೋ ಸಿದ್ದಣ್ಣವ್ರ ಜೊತೆ ಅದು ಅವರ ಮನಸ್ಸಿನಲ್ಲಿ ಉಳಿದುಬಿಟ್ಟಿತ್ತು. ಹಿಂಗ ದಿನಗಳ ಉರುಳ್ತಾ ಬಂದು ಆಧ್ಯಾತ್ಮದ ವಿಷಯಗಳಲ್ಲಿ ಇವರು ಅಲ್ಲಿಯೇ ಪರಿಪಕ್ವವಾಗಿ ಸಿದ್ಧರಾಗಿ ಬಿಟ್ರು. ಸಂಗಣ್ಣನವರು ಇವರ ಮನ ಗುರು ಉಪದೇಶಕ್ಕಾಗಿ ಹಾತೊರಿತಾ ಇತ್ತು. ಮುಂದೆ ಶ್ರೀ ಗುರುಪಾದೇಶ್ವರರು ಸಿಂದಗಿ ತಾಲೂಕಿನ ಗೋಲ್ಗೇರಿಯಲ್ಲಿ ಒಂದು ತಿಂಗಳ ಪ್ರವಚನವನ್ನ ನಡೆಸಲಿಕ್ಕೆ ಅವರು ಸಿದ್ಧತೆ ಮಾಡ್ಕೊಂಡಿದ್ರು. ಗೋಲ್ಗೇರಿಯೊಳಗೆ, ಸಿಂದಗಿ ತಾಲೂಕಿನೊಳಗೆ ಗೋಲ್ಗೇರಿ ಅಂತ ಹೇಳಿ ಒಂದು ಊರು, ಆ ಗೋಲ್ಗೇರಿಯೊಳಗೆ ಒಂದು ತಿಂಗಳ ಪ್ರವಚನ ಮಾಡಬೇಕು ಅಂಥೇಳಿ ಅವರು ಅದರ ಸಿದ್ಧತೆ ಮಾಡಿ ಅದನ್ನು ನಡೆಸ್ತಾ ಇದ್ದಿದ್ರು. ಇನ್ನು ಕೊನೆಯ ದಿನ ನೋಡ್ರಿ, ಅದು ಕೊನೆಯ ದಿನ ಬಂದ್ಬಿಟ್ಟಿತ್ತು. ಒಂದು ತಿಂಗಳ ಕಾಲ ಎಲ್ಲ ಆಗಿತ್ತು, ಕೊನೆಯ ದಿನ ಬಂದಿತ್ತು. ಅನುಗ್ರಹ ಕಾರ್ಯಕ್ರಮ ಇರೋದ್ರಿಂದ ತಿಳಿದುಕೊಂಡಂತಹ ಸಂಗಣ್ಣನವ್ರು ಏನು ಮಾಡಿದ್ರು, ತಮಗೂ ಗುರು ಉಪದೇಶ ಏನ್ರ ಆಗಿತ್ತೋ ಏನೋ, ನಾನು ಅದನ್ನು ಕೇಳೇ ಬಿಡಬೇಕು, ನನಗೂ ಗುರು ಉಪದೇಶ ಬೇಕಾಗೈತಿ ಅಂಥೇಳಿ ಶ್ರೀ ಗುರುಪಾದೇಶ್ವರರು ನೋಡ್ರಿ ಅದನ್ನು ಕೇಳಿದ್ರು. ಯಾರೋ ಸಂಗಣ್ಣನವರು ಕೇಳಿದ್ರು ಗುರುಪಾದೇಶ್ವರಿಗೆ. ಆಗ ಗುರುಪಾದೇಶ್ವರರು ಅಂತಾರೆ, ಸ್ವಲ್ಪ ವಿಚಾರ ಮಾಡ್ರು. ವಿಚಾರ ಮಾಡಿ ಏನಂತಾರ ಅಂತಂದ್ರೆ, ದೀರ್ಘವಾದಂತಹ ಉಸಿರನ್ನ ಬಿಟ್ಟು, ತಮ್ಮ ಸಂಗಣ್ಣ ನೋಡಪ್ಪ, ನಿನ್ನ ಗುರು ನಾನಲ್ಲ, ನಿನ್ನ ಗುರು ಬೇರೆನೇ ಇದ್ದಾರೆ. ಜೀರಲ ಬಾವಿಯ ಮಡಿವಾಳೇಶ್ವರರೇ ನಿನ್ನ ಗುರುಗಳು. ಈಗ ಅವರು ಅಲ್ಲಿಯೇ ಗೌಂಟಿ ಮಾಸ್ತರ್ ಆಗಿ ಕೆಲಸ ಮಾಡ್ಲಿಕ್ಕತ್ತಾರ, ನಿನಗಾಗಿ ಅವರು ಕಾಯ್ಲಿಕ್ಕತ್ತಾರ ಅಂಥೇಳಿ ಗುರುಪಾದೇಶ್ವರ ಅಂದ್ರು. ನೋಡ್ರಿ, ಸಂಗಣ್ಣನವರು ಗುರು ಉಪದೇಶ ಪಡ್ಕೋಬೇಕಂಥೇಳಿ ಗುರುಪಾದೇಶ್ವರ ಹಂತಕ್ಕೆ ಬಂದಾಗ ಗುರುಪಾದೇಶ್ವರರು ಹಿಂಗ ಅಂದ್ಬಿಟ್ಟಾರ, ನಾನು ನಿನ್ನ ಗುರು ಅಲ್ಲ, ನಿನ್ನ ಗುರು ಬೇರೆ ಇದ್ದಾರೆ. ಯಾರು? ಜೀರಲ ಬಾವಿಯ ಮಡಿವಾಳೇಶ್ವರರು, ಅವರು ನಿನ್ನ ಗುರು. ಮತ್ತು ಅವರು ಗೌಟಿ ಮಾಸ್ತರ್ ಆಗಿ ಕೆಲಸ ಮಾಡ್ಲಿಕ್ಕತ್ತಾರ. ಆಗಿನ ಸಂದರ್ಭದೊಳಗೆ ಗೌಟಿ ಮಾಸ್ತರ್ ಅಂತಿದ್ರು. ಅಲ್ಲೇ ಏನಪ್ಪಾ ಅಂತಂದ್ರೆ ಹುಡುಗರನ್ನ ತಗೊಂಡು ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ರು. ಅವ್ರಿಗೆ ಗೌಟಿ ಮಾಸ್ತರ್ ಅಂತ ಹೇಳಿ ಕರಿತಿದ್ರು. ಆ ಗೌಟಿ ಮಾಸ್ತರ್ ಆಗಿ ಕೆಲಸ ಮಾಡ್ಲಿಕ್ಕತ್ತಾರ ಮತ್ತು ನಿನಗಾಗಿ ಅವ್ರು ಕಾಯ್ಲಿಕ್ಕತ್ತಾರ ಅನ್ನುವಂತಹ ವಿಷಯವನ್ನ ಈ ಹೇಳಿಬಿಟ್ರು ಗುರುಗಳು, ಗುರುಪಾದೇಶ್ವರರು. ಹೋಗು, ನೀನು ಅವ್ರ ದರ್ಶನ ಪಡ್ಕೊಂಡು ಅಲ್ಲಿ ನೀನು ಉದ್ಧಾರ ಆಗ್ತಿ, ಅಲ್ಲಿ ನಿನಗೆ ಏನು ಬೇಕೆಲ್ಲ ಸಿಗ್ತೈತಿ, ನೀನು ಧನ್ಯ ಆಗ್ತಿ ಅಂಥೇಳಿ ಅಂದ್ಬಿಟ್ರು. ಇಷ್ಟು ಅಂದು ನೋಡ್ರಿ, ಒಂದೇ ಉಸಿರಿನಲ್ಲಿ ಇದೇನು ಅಂದ್ಬಿಟ್ರು, ಇದನ್ನ ಅಂದ ಮಠದೊಳಗೆ ಹೋಗಿ ಅವರು ಬಾಗಿಲು ಹಾಕೊಂಡ್ಬಿಟ್ರು. ಇದನ್ನ ಇಬ್ರು ನಿಂತಾರ, ಇವರು ಗುರುಲಿಂಗಪ್ಪನವರು ಮತ್ತು ಸಂಗಣ್ಣನವರು. ಇವರಿಬ್ರು ಮೌನವಾಗಿ ನಿಂತುಬಿಟ್ರು. ಏನು ಹಿಂಗ ಅಂದು ಹೋಗಿಬಿಟ್ರಲ್ಲ.
ಸಂಗಣ್ಣನವರಿಗೆ ಗುರು ಅವ್ರಂತ ಹೇಳಿ ಹೋಗಿಬಿಟ್ರಲ್ಲ ಅಂಥೇಳಿ ಈ ಗುರುಲಿಂಗಪ್ಪ ಮತ್ತು ಇವ್ರ ಹಳೆ ಸಂಗಣ್ಣ ಇಬ್ರು ಮೌನವಾಗಿ ನಿಂತುಬಿಟ್ರು. ಮೌನ ಆವರಿಸ್ಬಿಡ್ತು ಇವರಲ್ಲಿ. ಏನು ಮಾಡ್ಬೇಕನ್ನೋದು ತೋಚಲಿಲ್ಲ. ಈ ಸಂಗಣ್ಣನವರ ಮನದೊಳಗೆ ಹೆಂಗಾಯ್ತು ಅಂತಂದ್ರೆ, ಒಂದು ಕೋಲ್ಮಿಂಚು ಹೆಂಗ ಮಿಂಚು ಒಮ್ಮೆ ಬಂದು ಹೋಗ್ತಿತ್ತಲ್ಲ, ಹಂಗ ಮಿಂಚು ಬಂದಂಗಾಯ್ತು. ತನ್ನ ಗುರು ತನಗಾಗಿ ಕಾಯ್ತಾ ಇದ್ದಾನೆ, ಸಿದ್ಧನಾಗಿ ನಿಂತಿದ್ದಾನೆ ಅನ್ನುವಂತಹ ವಾಕ್ಯ ಏನಿತ್ತಲ್ಲ, ಇದು ಅವರ ಕಿವಿಯೊಳಗೆ ಝಂಕರಿಸ್ತಾ ಇತ್ತು ನೋಡ್ರಿ. ಯಾಕಂದ್ರೆ ಗುರುವಿಗೆ ನಾವು ಹಂಬಲಿಸೋದು ಬೇರೆ, ಆದ್ರೆ ಗುರು ಶಿಷ್ಯ ಬರ್ತಾನಂತ ಹೇಳಿ ಕಾಯ್ಲಿಕ್ಕತ್ತಾನಂತ ಹೇಳಿದ್ರಲ್ಲ, ಇದು ಸಂಗಣ್ಣನವರ ಮನಸ್ಸಿನೊಳಗೆ ಅದು ಬಹಳ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಬಿಡ್ತು. ಕಿವಿಯೊಳಗೆ ಇದೊಂದು ಮಾತು ಘಂಟಾ ನಾದಗತೆ ಝಂಕರಿಸ್ತಾ ಬಂತು. ಅದು 10 ಬಾರಿ ಪ್ರತಿಧ್ವನಿಸಿದಂತೆ ಆ ಗುರುದರ್ಶನದ ಹಿತ ಅನುಭವ ಪಡೆಯಲು ಮನ ಹಾತೊರಿಲಕ್ಕೆ ಶುರು ಮಾಡಿತು. ಆ ಮನದಲ್ಲಿ ಒಂದೇನೋ ಕೊಳಲಿನ ಗಾನ, ಭಾವ ಸಮುದ್ರದಲ್ಲಿ ಉಕ್ಕೇರುವಂತಹ ಶಬ್ದ, ಜುಳು ಜುಳು ಮಂಜುಳ ಗಾನ. ಕಾಲು ನಿಲ್ತಾ ಇಲ್ಲ, ಮನ ಗರಿಗೆದರಿದೆ. ಸಂಗಣ್ಣ ಚಡಪಡಿಸ್ತಾ ಇದ್ದ, ಯಾವಾಗ ನಾನು ಆ ಗುರುವಿನ ಹತ್ರ ಹೋಗ್ಲಿ, ಯಾವಾಗ ಗುರುವಿನ ಹತ್ರ ಹೋಗ್ಲಿ ಅಂತೇಳಿ ಚಡಪಡಿಸ್ತಾ ಇದ್ದ ನೋಡ್ರಿ, ಚಡಪಡಿಸ್ತಾ ಇದ್ದ. ಗುರುಲಿಂಗಪ್ಪ ಇದನ್ನೆಲ್ಲ ಗಮನಿಸ್ತಾ ಇದ್ದ. ಕೈ ಮುಕ್ಕೊಂದು ನಿಂತು ಬಿಟ್ಟಾನ. ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಣ್ಣಲ್ಲಿ ನೀರು ತಾನಾಗಿ ಹರಿದು ಹೋಗ್ತಾ ಇದೆ ಗುರುಲಿಂಗಪ್ಪನಿಗೆ. ಏನಿದು ಗುರು ಶಿಷ್ಯರ ಸಂಬಂಧ? ಕ್ಷಣ ಹೊತ್ತು ಗುರುಲಿಂಗಪ್ಪನಿಗೂ ಗಾಂಭೀರ್ಯತೆಯಿಂದ ನಿಂತು ಬಿಟ್ಟಿದ್ದ, ಮೌನವಾಗಿ ನಿಂತು ಬಿಟ್ಟಿದ್ದ, ದಿಗ್ಭ್ರಾಂತಾಗಿ ನಿಂತು ಬಿಟ್ಟಿದ್ದ. ಬಳಿಕ ಸಂಗಣ್ಣ ಅಂತಾನೆ, ಮಾಮ ಮಾಮ ಅಥವಾ ಮಾವ ಅಂತ ಹೇಳಿ ಕರೀತಾರ. ಮಾವ ಅಥವಾ ಮಾಮ, ಹಳೆಯ ಮಾವ ಇಬ್ರು. ಮಾಮಾಗ ಮಾವ ಅಂತಾನು ಕರೀತಾರ. ನೋಡ ಮಾಮ, ತಡ ಮಾಡೋದು ಬೇಡ, ನನ್ನ ಸಮಯ ಬಂದೈತಿ. ಪೂರ್ಣ ಮೂರ್ತಿಯ ದರ್ಶನಕ್ಕಾಗಿ ನನ್ನ ಮನ ಹಾತೊರಿಲಾತತಿ. ಅಂತಹ ಪುಣ್ಯ ಮೂರ್ತಿಯ ಪೂರ್ಣವಾದಂತಹ ವ್ಯಕ್ತಿಯನ್ನು ನಾನು ನೋಡ್ಲೇಬೇಕು. ನಾನು ಹೊರಡ್ಲಿಕ್ಕೆ ಸಿದ್ಧನಾಗ್ತೀನಿ, ನಾನು ಹೋಗಿ ಬರುವೆ ಅಂತ ಹೇಳಿ ಗುರುಲಿಂಗಪ್ಪನವರಿಗೆ ಹೇಳಿ ಸಂಗಣ್ಣನವರು ಹೊಂಟರು. ಸಂಗಣ್ಣನವ್ರು ನೋಡ್ರಿ, ಒಂದು ಕ್ಷಣನೂ ಲೇಟ್ ಮಾಡಲಿಲ್ಲ. ಆ ಗೊಲಗೇರಿಯಿಂದ ಹೊರಟ ಸಂಗಣ್ಣನವರು ಸಿಂದಗಿ ಮಾರ್ಗ ಹಿಡಿದು ನಡೆದು ಬಿಟ್ರು. ಮನ ಕನಸಾಗಿತ್ತು, ನೆನಸಿನ ಸವಿಗಾಗಿ ಕುಣಿದಾಡ್ತಿತ್ತು. ಹೊತ್ತು ಮುಳುಗಿ ರಾತ್ರಿ ಆಗ್ತಾ ಬರ್ತಾ ಇದೆ. ಬಸ್ ಹೋಗುವಂತಹ ವೇಗನೂ ಕೂಡ ಇವರಿಗೆ ಕಡಿಮೆ ಅನಿಸ್ತಾ ಇತ್ತು ನೋಡ್ರಿ. ಒಂದೊಂದು ಟೈಮ್ದಾಗ ಅರ್ಜೆಂಟ್ ಹೋಗ್ಬೇಕು ಅನಿಸ್ತು ಅಂದ್ರೆ ಬಸ್ಗಳು ಅಲ್ಲೇ ನಿಲ್ಲಾಕತ್ತು ಅಂದ್ರೆ ನಮಗೆ ಎಷ್ಟು ತ್ರಾಸ ಆಗ್ತೈತೆ ಅಂತ ಹೇಳಿ ನಿಮ್ಗೆ ಅನುಭವಕ್ಕೆ ಬಂದೈತಿ. ಹಿಂಗ ಬಸ್ಸಿನಾಗ ಹೋಗಬೇಕಾದ್ರೆ ಸಂಗಣ್ಣನವ್ರಿಗೆ ಹಂಗ ಆಗ್ತಿತ್ತು. ಗುರುವನ್ನ ಯಾವಾಗ ನೋಡ್ಲಿ ಅಂತ ಹೇಳಿ ಅವ್ರು ಚಡಪಡಿಸ್ತಾ ಇದ್ರು. ಬಸ್ ಅಲ್ಲೆಲ್ಲಿ ನಿಲ್ಲುದಲ್ಲ, ಮತ್ತ ಅದು ಯಾರ ಹತ್ತವರು ಇಳಿಯವರು ಇರ್ತಾರ, ಊರು ಬರ್ತಾವ ಅಂತ ಹೇಳಿ ಅದು ನಿಲ್ತಿತ್ತು. ಬಸ್ ವೇಗವಾಗಿನೂ ಕೂಡ ಹೋಗುವಾತು ಅನ್ನುವಂಗ ಇವ್ರಿಗೆ ಚಡಪಡಿಕೆ ಶುರುವಾಗಿತ್ತು. ಅಷ್ಟೇ ಅಲ್ಲದ ನೋಡ್ರಿ, ಮನಸ್ಸು ತಡಿಲಿಲ್ಲ ಅವ್ರದ್ದು. ಹಿಂದಿನ ಸೀಟಿನ್ಯಾಗ ಹೋಗಿ ಕುಂತ್ರು. ಪೂರಾ ಬಸ್ ಹಿಂದಿರ್ತದಲ್ಲ, ಬಸ್ ಹಿಂದಿನ ಸೀಟ್ದಾಗ ಹೋಗಿ ಕುಂತ್ರು. ಅಲ್ಲಿ ಹೋಗಿ ಕುಂತು ಯಾರು ಇಳಿತಿರ್ತಾರ ಅವ್ರಿಗೆಲ್ಲರೂ ಲಘು ಇಳಿರಿಪಾ, ಲಘು ಲಘು ಇಳಿರಿ ಅಂತ ಹೇಳಿ ಇಳಿಸಿದ್ರು. ಹತ್ತವರಿಗೆ ಲಘು ಲಘು ಹತ್ರಿ, ಲಘು ಲಘು ಹತ್ರಿ ಅಂತ ಹೇಳಿ ಹತ್ತಿಸ್ತಿದ್ರು. ಇಷ್ಟ ಅವರಿಗೆ ಗುರುವನ್ನ ನೋಡ್ಬೇಕಂತ ಹೇಳಿ ಆತುರ ನೋಡ್ರಿ, ಆತುರ. ಅದು ಅವರ ಕಲ್ಪನೆ ಇಲ್ಲದನೇ ಆಗಿಬಿಟ್ಟಿತ್ತು. ಅದೆಲ್ಲ ಅವ್ರ ಕಲ್ಪನೆಗೆ ಬರಲಿಲ್ಲ, ನಾ ಯಾಕೆ ಹಿಂಗೆ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಅಷ್ಟ ಅವರು ಗುರುವನ್ನ ನೋಡ್ಬೇಕಂತ ಹೇಳಿ ಚಡ್ಪಡಿಸ್ತಾ ಇದ್ರು. ನೇರವಾಗಿ ರಾಂಪುರಕ್ಕೆ ಆಗಮಿಸಿ ಸಾಧು ಸಿದ್ದರಾಮನಲ್ಲಿಗೆ ಬಂದು ನಡೆದ ವಿಷಯವನ್ನೆಲ್ಲ ಹೇಳ್ಬಿಟ್ರು. ಈಗಾಗಲೇ ಬಹಳ ರಾತ್ರಿ ಆಗೈತಿ, ಈಗ ಸಿಂದಗಿಯಲ್ಲಿ ಬಸ್ಸು ಸಿಗುವುದಿಲ್ಲ, ಇನ್ನು ಜೀರಲ ಬಾವಿಗೆ ಅದು ಎಲ್ಲಿದೆಯೋ ಏನೋ ಅದು ಗೊತ್ತೂ ಇಲ್ಲ, ಹೊಸ ಊರು ಬೇರೆ, ಮತ್ತು ರಾತ್ರಿ ಬಹಳ ಆಗೈತಿ, ಇಲ್ಲೇ ಇದ್ದು ನೀನು ಬೆಳಗ್ಗೆ ಹೋಗು ಅಂತ ಹೇಳಿ ಅಂದ್ಬಿಟ್ರು ಅವರು. ಅವಾಗ ಸಂಗಣ್ಣನವರಿಗೆ ಬರಸಿಡಿಲ ಬಿಡದಂಗ, ಯಾವಾಗ ಬಸ್ ಹೋಗುತ್ತೈತಿ ಅಂತ ಹೇಳಿ ಕಾಯ್ಲಕತ್ತಾರ. ಅಂತಾದ್ರೊಳಗೆ ಸಿಂದಗಿಗೆ ಬಂದ ನಂತರ ರಾತ್ರಿ ಆಗಿಬಿಟ್ಟೈತಿ. ರಾತ್ರಿ ಆಗೈತಿ. ಮುಂದೆ ಜೀರಲ ಬಾವಿ ಎಲ್ಲೈತಿ ಅನ್ನೋದು ಗೊತ್ತಿಲ್ಲ. ಹೊಸ ಊರದು ಹೊಸ ಹೆಸರು ಕೇಳಿದೀವಿ ಅಂತ ಹೇಳಿ ಅನ್ಲಿಕ್ಕತ್ರ ಅವರು. ಇದು ಹೊಸ ಹೆಸರು. ಇದು ಜೀರಲ ಬಾವಿಗೆ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಮತ್ತು ರಾತ್ರಿ ಬಸ್ ಇಲ್ಲ ಹೋಗ್ಲಿಕ್ಕೆ ಆಗಿನ ಸಂದರ್ಭದೊಳಗೆ. ಈಗ ರಾತ್ರಿ ಆದ್ರೆ ಬಸ್ ಸಿಗಂಗಿಲ್ಲ, ಇನ್ನು ಆಗ ಹೇಳ್ಬೇಕ್ರಿ.
ಆಗ ಬಸ್ ಸಿಗಲಿಲ್ಲ, ರಾತ್ರಿ ಆಗೈತಿ, ಇಲ್ಲೇ ಮಲ್ಕೊಂಡ್ರು. ನೋಡ್ರಿ, ಅದೇ ಗುರುವಿನ ಗುಂಗದೊಳಗೆ ಈ ಸಂಗಣ್ಣನವರ ಮಲ್ಕೊಂಡು ಬಿಟ್ರು. ಜೀರಲ ಬಾವಿ ಎಲ್ಲಿದೋ ಏನೋ ಗೊತ್ತಿಲ್ಲ. ಯಾವಾಗ ಗುರುವಿನ ನೋಡ್ತೀವೋ ಅಂಥೇಳಿ ಅದೇ ಆಸೆಯನ್ನ ಮನದಲ್ಲಿ ಇಟ್ಟುಕೊಂಡು ಮಲ್ಕೊಂಡು ಬಿಟ್ರು. ನಿದ್ದೆ ಹೆಂಗೆ ಬರ್ತೈತಿ, ನಿದ್ದೆ ಬರಲಿಲ್ಲ. ಆದ್ರೆ ಅದೇ ಗುಂಗ ಹಿಡ್ಕೊಂಡು ಭಾಳ ಹೊತ್ತಿನ ನಂತರ ನಿದ್ದೆ ಬಂತು. ಆ ನಿದ್ದೆ ಗುಂಗಿನೊಳಗೆ ಮಲ್ಕೊಂಡ ಕ್ಷಣ ಮಾತ್ರದಲ್ಲಿ ಅವರಿಗೊಂದು ಸ್ವಪ್ನ, ಸುಂದರವಾದಂತಹ ಸ್ವಪ್ನ ಬಿತ್ತು, ಕನಸು ಬಿತ್ತು. ಏನು, ತಾವು ಹಾಗೂ ಸಿದ್ದರಾಮ ಸಾಧುಗಳು ಇಬ್ಬರೂ ಕೂಡ್ಕೊಂಡು ಜೀರಲ ಬಾವಿಗೆ ಹೋಗ್ಯಾರ. ಇದು ಕನಸಿನೊಳಗೆ ನಡಿಲಿಕ್ಕತ್ತದ. ರಾತ್ರಿ ಮಲ್ಕೊಂಡಾರ ಸಿಂದಗಿ ಒಳಗ, ಆದ್ರೆ ಕನಸಿನೊಳಗೆ ಈ ಘಟನೆ ನಡ್ಲಿಕ್ಕತ್ತೈತಿ. ಏನದು, ತಾವು ಹಾಗೂ ಸಿದ್ದರಾಮ ಸಾಧುಗಳು ಕೂಡ್ಕೊಂಡು ಜೀರಲ ಬಾವಿಗೆ ಹೋದ್ರು. ಅಲ್ಲಿ ಅವರಿವರನ್ನ ಕೇಳುತ್ತಾ ಶ್ರೀ ಗುರು ಮಡಿವಾಳೇಶ್ವರರು ಕಲಿಸುವ ಶಾಲೆ ಎಲ್ಲೈತಿ ಅಂತ ಹೇಳಿ ಕೇಳಿಕತ್ತಾರ. ಕನಸಿನೊಳಗ ಇದೆಲ್ಲ. ಇಲ್ಲಿ ಗುರು ಮಡಿವಾಳೇಶ್ವರರು ಎಲ್ಲಿದ್ದಾರ ಮತ್ತು ಅವರು ಗೌಟಿ ಶಾಲೆಯನ್ನು ಕಲಿಸ್ತಾರತ್ತಲ್ಲ, ಆ ಶಾಲೆ ಎಲ್ಲೈತಿ ಅಂತ ಹೇಳಿ ಕೇಳ್ಕೊಂತ ಸಿದ್ದರಾಮ ಸಾಧುಗಳು ಮತ್ತು ಸಂಗಣ್ಣನವರು ಹೊರಟಾರ. ಕನಸಿನೊಳಗೆ ಘಟನೆ ನಡ್ಲಿಕ್ಕತ್ತದ. ಮುಂದೆ ನೋಡ್ರಿ, ಬಿಳಿ ದೋತ್ರ, ಬಿಳಿ ಅಂಗಿ ಹಾಗೂ ಕಾವಿಯ ರುಮಾಲು. ಬಿಳಿ ದೋತ್ರ, ಬಿಳಿ ಅಂಗಿ, ಕಾವಿಯ ರುಮಾಲು ಅಂದ್ರೆ ಕೇಸರಿ ರುಮಾಲು ಸುತ್ತಕೊಂಡಿರುವಂತಹ ಶ್ರೀ ಮಡಿವಾಳೇಶ್ವರರು ಇವರು ಹೋಗುವಂತಹ ಸಮಯದೊಳಗೆ ನೋಡ್ರಿ, ಮಡಿವಾಳೇಶ್ವರರು ಕನಸಿನೊಳಗೆ ಇದೆಲ್ಲ ಘಟನೆ ನಡ್ಲಿಕ್ಕತ್ತೈತಿ. ಮಡಿವಾಳೇಶ್ವರ ಏನ್ ಮಾಡ್ಲಿಕ್ಕತ್ತಾರ ಅಂದ್ರೆ, ಒಂದು ಬೋರ್ಡಿನ ಮೇಲೆ ಬರೀಲಿಕ್ಕತ್ತಾರ, ಅಕ್ಷರ ಜ್ಞಾನವನ್ನ ಮಕ್ಕಳಿಗೆ ತಿಳಿಸ್ಲಿಕ್ಕತ್ತಾರ. ಇವರು ಬರುವ ಮಾರ್ಗಕ್ಕೆ ಬೆನ್ನು ಮಾಡಿ ನಿಂತಾರ. ಇವ್ರೇನು ಇಬ್ರು ಕೂಡಿ ಹೊರಟಾರಲ್ಲ, ಆ ಮಾರ್ಗಕ್ಕೆ ಬೆನ್ನು ಮಾಡಿ ಬೋರ್ಡ್ ಮ್ಯಾಗ ಬರಿಲಿಕ್ಕತ್ತಾರ. ಇವ್ರ ಕಡೆ ನೋಡಿಲ್ಲ, ಅವರು ಬೋರ್ಡ್ ಕಡೆ ನಿಂತು ಬರಿಲಿಕ್ಕತ್ತಾರ. ಹಿಂಗ ಇವರು ಮುಂದೆ ಹೋಗಿದ್ದ ತಡ ದೂರದಲ್ಲಿ ಅಲ್ಲೇ ನಿಂತ ಸ್ಥಳದಲ್ಲಿ ಸಂಗಣ್ಣ ಶಿರವಾಗಿ ಕೈ ಮುಗಿದು ನಿಂತು ಬಿಟ್ರು. ಅಲ್ಲೇ ದೂರದೊಳಗೆ ನಿಂತರು ಸಂಗಣ್ಣನವರು. ಕೈ ಮುಕ್ಕೊಂಡು ತಲೆಯನ್ನ ಕೆಳಗೆ ಮಾಡಿ ನಮಸ್ಕಾರ ಮಾಡ್ಕೊಂತ ನಿಂತು ಬಿಟ್ರು. ತಕ್ಷಣವೇ ಶ್ರೀ ಮಡಿವಾಳೇಶ್ವರರು ಏನಂತಂದ್ರ, ಬಾರಪ್ಪ ಮಾಸ್ತರ, ಬಾ ಒಳಗಂದ್ರು. ನೋಡ್ರಿ, ಅವ್ರು ಇವ್ರ ಕಡೆ ತಿರುಗಿ ನೋಡೇ ಇಲ್ಲ. ಬೋರ್ಡ್ ಮ್ಯಾಗ ಅಕ್ಷರ ಜ್ಞಾನವನ್ನ ಹೇಳ್ಕೊಂತ ಅವ್ರ ಆ ಕಡೆ ಮುಖ ಮಾಡಿ ನಿಂತಾರ, ಇವ್ರ ಕಡೆ ಬೆನ್ನು ಮಾಡಿ ನಿಂತಾರ. ಸಂಗಣ್ಣ ದೂರದೊಳಗೆ ನಿಂತಾನ, ಇವ್ರ ಜೊತೆ ಸಿದ್ದರಾಮ ಸಾಧುಗಳು ಅದಾರ. ಇವರಿಬ್ರು ನಿಂತಾರ. ಆದ್ರ ಆ ಕಡೆ ಮುಖ ಮಾಡಿ ನಿಂತರೂ ಕೂಡ ಏನಂದ್ರು ನೋಡ್ರಿ, ಬಾರಪ್ಪ ಮಾಸ್ತರ, ಬಾ ಒಳಗಂತಂದ್ರ. ಇನ್ನೂ ಹಾಗೆ ಬೋರ್ಡ್ ಮೇಲೆ ಅವರು ಬರಿತಾನೆ ಇದ್ದಾರೆ, ಇವ್ರ ಕಡೆ ನೋಡಿಲ್ಲ. ಆದ್ರೂ ಹೆಂಗಿದು ಅಂತೇಳಿ ಸಂಗಣ್ಣನವರಿಗೆ ಗಾಬರಿ ಆಯ್ತು. ಅಷ್ಟೇ ಅಲ್ಲ, ಮುಜುಗರನೂ ಆಯ್ತು. ಏನು ಅಂತಂದ್ರೆ, ಮಾಸ್ತರ್ ಅಂತ ಹೇಳಿ ಕರೆದ್ರಲ್ಲ, ಇದು ಯಾರಿಗೆ? ನನ್ನ ಜೋಡಿ ಇದ್ದವರು ಸಿದ್ದರಾಮ ಸಾಧುಗಳು, ಇನ್ನು ನಾ ಅದನಿ, ಇರೋವ್ರ ನಾವು ಇಬ್ಬರು ಮಂದಿ. ಇನ್ನು ಮಾಸ್ತರ್ ಅಂತ ಹೇಳಿ ಯಾರಿಗೆ ಕರೆದ್ರು? ಇಲ್ಲಿ ನಮ್ಮಿಬ್ಬರ ಹೊರತಾಗಿ ಬ್ಯಾರೆ ಇಲ್ಲ, ಯಾರೂ ಇಲ್ಲ. ಇಲ್ಲಿ ನಾವಿಬ್ಬರೇ ಇದೀವಿ, ಉಳ್ಕಿದ್ವು ಎಲ್ಲ ಮಕ್ಕಳ ಕೆಳಗೆ ಕುಂತಾವ. ಇನ್ನು ಮಾಸ್ತರ್ ಯಾರಿಗಂದ್ರು? ಸ್ವಲ್ಪ ಹೊತ್ತು ವಿಚಾರಿಸಿ, ಇರ್ಲಿ ಯಾಕೆ ಕರೆದ್ರು ಏನು ಅಂತ ಅಂದಂಗ ಸುಮ್ಮನೆ ನಿಂತು ಬಿಟ್ರು. ಬಳಿಕ ಶ್ರೀ ಗುರು ಮಡಿವಾಳೇಶ್ವರ ನೋಡ್ರಿ, ನೀ ಮಾಸ್ತರ್ ಆಗಾಮದಿಯೋ, ಅದಕ್ಕ ಹಂಗ ಕರೆದನಿ, ಒಳಗ ಬಾ ಅಂತ ಹೇಳಿ ಕರೆದ್ರು. ನೋಡ್ರಿ ಮುಂದೆ ಮಾಸ್ತರ್ ಅದಾನಂತ ಹೇಳಿ ಮಡಿವಾಳೇಶ್ವರಿಗೆ ಗೊತ್ತಾಗಿತ್ತು. ಸಂಗಣ್ಣ ಮುಂದೆ ಮಾಸ್ತರ್ ಆಗ್ತಾರ. ಆ ಸನ್ನಿವೇಶವನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅವ್ರು ಯಾವಾಗ ಮಾಸ್ತರ್ ಆದ್ರು, ಏನ್ ಮಾಡಿದ್ರು, ಅದೆಲ್ಲ ಮುಂದೆ ಹೇಳ್ತೀನಿ ನಾನು. ಈಗ ನೀ ಮುಂದೆ ಮಾಸ್ತರ್ ಆಗಾಮದೀಪ, ಅದಕ್ಕ ಹಂಗ ಕರೆದನಿ ಅಂತ ಹೇಳಿದ್ರು, ಬಾ ಅಂತ ಹೇಳಿ ಕರೆದ್ರು. ನೋಡ್ರಿ ಮಾತಾಡ್ತಾರ, ನಾಳೆ ನಿಮ್ಮ ತಾಲೂಕಿನೊಳಗ ಬೋರ್ಗಿಯಲ್ಲಿ ಭಕ್ತರು ನನ್ನ ಪಾದ ಪೂಜೆ ಇಟ್ಕೊಂಡಾರ, ಅಲ್ಲಿಗೆ ಬಾ, ಎಲ್ಲ ಒಳ್ಳೇದಾಗ್ತೈತಿ, ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ, ನಿನಗೆ ಒಳ್ಳೇದಾಗ್ತೈತಿ, ಹೋಗು ಅಂತ ಹೇಳಿ ಅಂದ್ಬಿಟ್ರು ಗುರು ಮಡಿವಾಳೇಶ್ವರರು. ಈ ಘಟನೆ ಎಲ್ಲ ಕನಸಿನೊಳಗೆ ನಡಿಲಿಕ್ಕತ್ತದೆ. ಸಂಗಣ್ಣನವರು ಸಿಂದಗಿಯೊಳಗ ಮಲ್ಕೊಂಡು ಬಿಟ್ಟಾರ. ಆ ಮಲ್ಕೊಂಡಾಗ ಏನು ಸ್ವಪ್ನ ಆಗಿತ್ತು, ಈ ಕನಸಿನೊಳಗೆ ಈ ಘಟನೆ ನಡೀತು. ನಿನಗೆ ಒಳ್ಳೇದಾಗ್ತೈತಿ, ಹೋಗು ಅಂತ ಹೇಳಿ ಯಾವಾಗ ಅಂದ್ರಲ್ಲ, ಅವಾಗ ಇವರಿಗೆ ಎಚ್ಚರ ಆಯ್ತು.
ಸಂಗಣ್ಣನವರು ಗಡಬಡಿಸಿ ಎದ್ದು ಕುಳಿತರು. ಇದುವರೆಗೆ ಕಂಡಿದ್ದು ಇದೊಂದು ಏನು ಸ್ವಪ್ನವೋ ಏನು ನಿಜ ದೃಶ್ಯವೋ ಅಂಥೇಳಿ ಗೊತ್ತೇ ಆಗಲಿಲ್ಲ ಅವರಿಗೆ. ಆ ಭ್ರಮೆಯೊಳಗ ಮುಳುಗಿಬಿಟ್ರು. ನಿಜಾನಂದದ ಅನುಭವ ನೋಡ್ರಿ ಸಂಗಣ್ಣನವರಿಗೆ ಆಗಲೇ ಶುರುವಾಗಿತ್ತು. ಎಷ್ಟು ಅದ್ಭುತವಾದ ಗುರು ಶಿಷ್ಯರ ಸಂಬಂಧ. ಜೀರಲ ಬಾವಿಯ ತಾತ ಕರುಣಿಸಿದ ಸಾಕ್ಷಾತ್ ವರಪುರುಷನಾಗಿ ಮರೆದಾಡು ಎಂತೆದನುತ ಹಾರೈಸಿದರೆಂದ ಗುರು ಮಲ್ಲಿನಾಥ ಅಂಥೇಳಿ ಒಂದು ವಚನ ಬರ್ತೈತಿ. ಆ ವಚನದೊಳಗೆ ಹಂಗ ಜೀರಲ ಬಾವಿಯ ತಾತನನ್ನ ಸಂಗಣ್ಣನವರು ನೆನಿತಾರ. ಅದೇ ಮುಂಜಾನೆ ಸಂಗಣ್ಣ ನೇರವಾಗಿ ಸಾಧು ಸಿದ್ದರಾಮರ ಹತ್ತಿರ ಹೋಗಿ ರಾತ್ರಿ ತನಗಾದಂತಹ ಸ್ವಪ್ನ ಮತ್ತು ಇಂದು ಬೋರ್ಗಿಗೆ ಅವರು ಬರಾವರದಾರ ಅನ್ನುವಂಥ ವಿಚಾರವನ್ನು ಎಲ್ಲ ಎಳೆಯಾಗಿ ಅವರು ಹೇಳಿಬಿಟ್ರು. ಶ್ರೀ ಗುರು ಮಡಿವಾಳೇಶ್ವರರು ಹೇಳಿದ ವಾಕ್ಯವೆಲ್ಲ ಸವಿಸ್ತಾರವಾಗಿ ಹೇಳಿದ ನಂತರ ಸಾಧು ಸಿದ್ದರಾಮರು ಎಲ್ಲವನ್ನ ಆಲಿಸಿದ್ರು. ನಡಿ, ಇನ್ನು ಮತ್ತ್ಯಾಕೆ ತಡ ಮಾಡೋನು, ಪಟ್ನ ಹೋಗಿ ಬಿಡ್ನು ಬೋರ್ಗಿಗೆ ಅಂತ ಹೇಳಿ. ಅಲ್ಲೇ ಸ್ವಲ್ಪ ಹೊತ್ತಿನ ಬಳಕ ಇಬ್ರು ಕೂಡ್ಕೊಂಡು ಏನ್ ಮಾಡ್ರಿ ನೋಡ್ರಿ, ಬೋರ್ಗಿಗೆ ಹೆಂಗ್ ಹೊಂಟ್ರು, ಸೈಕಲ್ ಮ್ಯಾಗ ಹೊಂಟ್ರು ಇಬ್ರು ಕೂಡಿ, ಸಿದ್ದರಾಮ ಮತ್ತು ಸಂಗಣ್ಣನವರು. ಬೋರ್ಗಿಗೆ ಹೋಗಿ ನೋಡ್ತಾರ, ಊರು ಮುಂದೆ ಹಾದಿಯ ಮೇಲೆ ಜನರು ಕುಳಿತಿದ್ರು. ಅವರು ಯಾರ್ದೋ ಬರುವಿಕೆಗಾಗಿ ಕಾಯುತ್ತಿರುವಂತೆ ತೋರ್ತಾ ಇತ್ತು. ಸಾಧು ಸಿದ್ದರಾಮ ಹಾಗೂ ಸಂಗಣ್ಣ ಆ ಜನರ ಹತ್ತಿರ ಹೋಗಿ, ಇಲ್ಲಿ ಜೀರ್ಲಭಾವಿ ಮಡಿವಾಳೇಶ್ವರ ಸ್ವಾಮಿಗಳು ಇವತ್ತ ಬರ್ತಾರಂತಲ್ಲ ಅಂತ ಕೇಳಿದ್ದೆ ಅಂತ ಹೇಳಿ ಅಂದ್ಬಿಟ್ರು. ಜೀರ್ಲಭಾವಿ ಮಡಿವಾಳೇಶ್ವರರು ಬರ್ತಾರಂತ ಹೇಳಿ ಕೇಳಿದ್ದೆ, ಇದು ಹೌದೇನ್ರಪ್ಪ ಅಂತ ಹೇಳಿ ಅಂದಾಗ ಅಲ್ಲಿ ಜನ ನೋಡ್ರಿ ಒಬ್ಬ ಮುಂದೆ ಬಂದು, ಹೌದು ಇಲ್ಲೇ ಬಂದಾರ್ರಿ, ನೀವು ರಾಂಪುರದಿಂದ ಬಂದಿರೇನ್ರಿ ಅಂತ ಹೇಳಿ ಅಂದ್ಬಿಟ್ಟು ಒಬ್ಬ. ಇವೆಲ್ಲ ಘಟನೆಗಳು ನೋಡ್ರಿ ಸ್ವಪ್ನದಾಗ ನಡೆದದ. ಮರುದಿವ್ಸ ಅವ್ರು ಅಲ್ಲಿ ಬಂದಾರ. ಮತ್ ಇವ್ರು ರಾಂಪುರದಿಂದ ಬರುವಂತ ವಿಚಾರ ಆ ವ್ಯಕ್ತಿಗಾರ ಏನ್ ಗೊತ್ತ್ರಿ? ಹಿಂಗ ಘಟನೆ ನಡೀತಾವ ನೋಡ್ರಿ ಜೀವನದೊಳಗೆ. ಇಂಥ ಘಟನೆ ನಡೀತಾವ. ಗುರುವಿನ ಸಂಪರ್ಕದೊಳಗಿದ್ರ ಇಂಥ ಘಟನೆಗಳು 100ಕ್ಕೆ 100 ನಡೀತಾವ್ರಿ. 100ಕ್ಕೆ 100ರಷ್ಟು ನಡೀತಾವ. ಅಷ್ಟು ಅದ್ಭುತ ಪವಾಡಗಳನ್ನ ಇವನ್ನೇ ನಾವು ಪವಾಡ ಅನ್ನೋದು. ಮತ್ತೆ ಬ್ಯಾರೆ ಏನು ಅಲ್ಲ. ಪವಾಡ ಅಂದ್ರೆ ಏನು, ಈ ಜಗತ್ತಿನೆಲ್ಲ ಬದಲು ಮಾಡಿ ಬ್ಯಾರೆ ತೋರಿಸೋದು ಪವಾಡ ಅಲ್ಲ. ನಮ್ಮ ಜೀವನದೊಳಗೆ ಇಂಥ ಘಟನೆ ನಡೀತಿರ್ತಾವ. ಇವೇ ಪವಾಡಗಳು. ನೀವು ರಾಂಪುರದಿಂದ ಬಂದಿರೇನ್ರಿ ಅಂತ ಹೇಳಿ ಆ ವ್ಯಕ್ತಿ ಕೇಳಿದ. ಹೌದು, ನಾವು ರಾಂಪುರದವ್ರಿ ಅಂತ ಅಂದ್ರಿ ಇವ್ರಿಬ್ರು. ತಕ್ಷಣ ಎಲ್ಲರೂ ಒಡ್ಡುಗೂಡಿ, ನಾವು ನಿಮ್ಮ ಹಾದಿನೇ ಕಾಯಕತ್ತೀವ್ರಿಪಾ, ನಾವು ನಿಮ್ಮ ಹಾದಿನೇ ಕಾಯಕತ್ತೀವ್ರಿ, ಬರ್ರಿ ನಡ್ರಿ ಏನ್ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡಿ ಗುರು ಮಡಿವಾಳೇಶ್ವರ ಶಿವಗಳ ಹತ್ರ ಕರ್ಕೊಂಡು ಹೋದ್ರು. ಇವತ್ತು ಒಬ್ಬ ಕೋಟ್ಯಾಧೀಶನ ಹತ್ರ ಬರೋಹಾನ ಬಿಳಿ ದೋತ್ರ ಬಿಳಿ ಅಂಗಿ ಕರಿ ಟೊಪ್ಪಿಗೆ ಹಾಕಿರ್ತಾನ ನೋಡ್ರಿ, ಕರ್ಕೊಂಡು ಬರ್ರಿ ಅಂತ ಹೇಳಿ ಅಂದಿದ್ರಂತ. ಯಾರು? ಗುರು ಮಡಿವಾಳೇಶ್ವರ ಜನರಿಗೆ ಅಂದಿದ್ರಂತ. ಇವತ್ತೊಬ್ಬ ಕೋಟ್ಯಾಧೀಶ್ವರ ಬರ್ತಾನ, ನನ್ನ ಭೇಟಿ ಆಗ್ಲಿಕ್ಕೆ ಬರ್ತಾನ, ಬಿಳಿ ದೋತ್ರ ಬಿಳಿ ಅಂಗಿ ಕರಿ ಟೊಪ್ಪಿಗೆ ಹಾಕಿರ್ತಾನ, ಅವನು ಕರ್ಕೊಂಡು ಬರ್ರಿ ಅಂತ ಹೇಳಿ ಅಂದಿದ್ರಂತ. ಎಂತ ಅದ್ಭುತ ನೋಡ್ರಿ. ಅದಕ್ಕೆ ನಾವೆಲ್ಲ ನಿಮ್ಮ ಹಾದಿನ ಕಾಯಕತ್ತೀವ್ರಿ, ನಡೀರಿ ಹೋಗೋಣ ಅಂತ ಹೇಳಿ ಜನ ಅಂದ್ರು. ಅಷ್ಟಕ್ಕೆ ಬಿಡದ ತನ್ನ ಮನಸ್ಸಿನ ಭಾವನೆಯನ್ನ ಬಿಡಿಸಿದ ಅವನು, ನಾನು ನಿಮ್ಮ ಉಡುಪು ನೋಡಿ ಇವರೇ ಇರಬೇಕು ಅಂತ ಅನಿಸ್ತು, ಆದ್ರೆ ಗುರುಗಳು ಕೋಟ್ಯಾಧೀಶ್ವರ ಬೇರೆ ಅಂದಾರಂತ, ಅದಕ್ಕೆ ಸ್ವಲ್ಪ ಸಂಶಯ ಬಂತು ನೋಡ್ರಪ್ಪ ನಿಮ್ಮನ್ನ ನೋಡಿ ಅಂತ ಹೇಳಿ ಅಂದ ಮತ್ತೊಬ್ಬ. ಗುರುಗಳು ಏನಂದಾರ? ಕೋಟ್ಯಾಧೀಶ ಅಂತ ಅಂದಾರ. ಆದ್ರ ಇವ್ರು ನೋಡ್ರ ಸೈಕಲ್ ಮ್ಯಾಗ ಬಂದಾರ್ರಿ. ಸೈಕಲ್ ಮ್ಯಾಗ ಬಂದಾರ, ಬಿಳಿ ದೋತ್ರ ಬಿಳಿ ಅಂಗಿ ಕರಿ ಟೊಪ್ಪಿಗೆ. ಅದಕ್ಕೆ ಸ್ವಲ್ಪ ಸಂಶಯ ಬಂತ್ರಿ. ನೀವ ಹೌದು ನಲ್ಲೋ ಅಂತ ಹೇಳಿ ಅಂದ ಒಬ್ಬ. ಇವ್ರು ಏನಂದ್ರು, ಬಿಳಿ ದೋತ್ರ ಬಿಳಿ ಅಂಗಿ ಕರಿಗೆ ಟೊಪ್ಪಿಗೆ ನಾನ ಅದೀನಿ, ಆದ್ರೆ ಕೋಟ್ಯಾಧೀಶ್ವರ ಮಾತ್ರ ನಾ ಅಲ್ಲಪ್ಪ. ಅವಾಗ ಮಂದಿನೂ ಸ್ವಲ್ಪ ನೋಡಿದ್ರು. ನೋಡಿ ಸುಮ್ಮ ನಡೀರಿ ಏನು ಹೋಗೋಣ ಅಂತ ಹೇಳಿ, ಸುಖ ಸಮೃದ್ಧನು, ಲೋಕೋಪಕಾರ ಗುಣಪೂರ್ಣನು, ಮಾಯಾಮೋಹಗಳಿಂದ ದೂರಾದವನು, ಶರಣ ಸಹವಾಸ, ಶಿವಪೂಜೆ, ಅಂತಃಕರಣ, ಸದ್ವಿನಯ, ಸಮಯನಿಷ್ಠೆ, ತಿಳುವಳಿಕೆ, ಜ್ಞಾನ, ಇಂದ್ರಿಯ ನಿಗ್ರಹ, ಮನೋಬಲ, ಸತ್ಯ, ಧರ್ಮ, ಅಚಲ ಭಕ್ತಿ, ಸದ್ಗುಣಗಳೆಂಬ ಮುತ್ತು ಮಾಣಿಕ್ಯ ಹೊಂದಿರುವಂತಹ ವೈರಾಗ್ಯ ಮೂರ್ತಿ ಎಂಬುದು ಪಾಮರ ಜನರೇನಿದ್ರು ಅವರಿಗೆ ಅದು ಅರ್ಥ ಆಗ್ಲಿಲ್ಲ ನೋಡ್ರಿ. ಇಷ್ಟೆಲ್ಲ ಹೊಂದಿರುವಂತಹ ಮುತ್ತು ಮಾಣಿಕ್ಯ ಹೊಂದಿರುವಂತಹ ವ್ಯಕ್ತಿ ಕೋಟ್ಯಾಧೀಶ್ವರ ಆಗಲ್ದ ಮತ್ತೇನಾಗ್ಲಿಕ್ಕೆ ಸಾಧ್ಯದ?
ಅಂತಹ ಕೋಟ್ಯಾಧೀಶರನ್ನ ಜನರು ಪಾಮರರು ಅವ್ರು ಹೆಂಗೆ ಗುರ್ತ ಹಿಡ್ಲಿಕ್ಕೆ ಸಾಧ್ಯದ? ಗುರ್ತ ಹಿಡಿಲಿಲ್ಲ ಅವರು. ಈ ಬೋರ್ಗಿಯ ನಾಯ್ಕೋಡಿ ಮಲ್ಲಪ್ಪನ ಮನೆಯಲ್ಲಿ ಅಂದು ಜಾತ್ರೆ ಸಂಭ್ರಮ. ಅವರಿಗೆ ಶ್ರೀ ಮಡಿವಾಳೇಶ್ವರರು ಅಂದು ಇವತ್ತೊಬ್ಬ ಕೋಟ್ಯಾಧೀಶ್ವರನ ಅನುಗ್ರಹಕ್ಕೆ ಬರ್ತಾನ, ಹಾಗೆ ಕೂಡ್ಬೇಡ್ರು, ಅಡಿಗೆ ಮಾಡ್ರಿ ಅಂತ ಹೇಳಿದ್ರಂತ. 8 ಮನ ಸಜ್ಜಕ ಅನ್ನ ಸಾರು ಪ್ರಸಾದ ಮಾಡಿಸಿಟ್ಟಿದ್ರು ಅವರು. ಅನುಗ್ರಹದ ಸಕಲ ವ್ಯವಸ್ಥೆಯೂ ಕೂಡ ತಯಾರಾಗಿತ್ತು. ನೋಡಿ ನಿನ್ನ ಗುರು ನಿನಗಾಗಿ ಕಾಯುತ್ತಿದ್ದಾನೆಂಬ ಶ್ರೀ ಗುರುಪಾದೇಶ್ವರರ ವಾಕ್ಯ ಇವರಲ್ಲಿ ತಳತಳಿಸ್ತಾ ಇತ್ತು. ಅಲ್ಲಿ ಆಗಲೇ ಭಜನೆ ದಾಸೋಹ ಕೂಡ ನಡೆದು ಬಿಟ್ಟಿತ್ತು. ಅಲ್ಲಿಗೆ ಊರಿನ ಜನ ಸಂಗಣ್ಣ ಹಾಗೂ ಸಾಧು ಸಿದ್ದರಾಮನವ್ರನ್ನು ಕರ್ಕೊಂಡು ಬರ್ತಾರೆ. ಅವರು ಬರುವ ಸಮಯದಲ್ಲಿ ಗುರು ಮಡಿವಾಳೇಶ್ವರು ಸಾಮಾನ್ಯನಂತೆ ಭಜನೆ ಮಂದಿಯೊಳಗೆ ಕುಂತು ಬಿಟ್ಟಿದ್ರು. ನೋಡ್ರಿ, ಭಜನೆ ಮಂದಿಯೊಳಗೆ ಸಾಮಾನ್ಯರಂತೆ ಕುಳಿತು ಬಿಟ್ಟಾರ ಮಡಿವಾಳೇಶ್ವರು. ಆದರೂ ಕೂಡ ನಿನ್ನೆ ಸ್ವಪ್ನದೊಳಗೆ ಕಂಡಿದ್ರಲ್ಲ ಇವರು. ಸ್ವಪ್ನದಲ್ಲಿ ಗುರುಗಳನ್ನ ಕಂಡ ಸಂಗಣ್ಣನವರು ಅವರನ್ನ ಗುರುತಿಸಿರು. ಯಾಕಂದ್ರೆ ಸ್ವಪ್ನದೊಳಗೆ ಗೊತ್ತಾಗಿದೆ. ಗುರುತಿಸಿ ನೇರವಾಗಿ ಹೋಗಿ ಗುರುಗಳಾದಂತಹ ಶ್ರೀ ಮಡಿವಾಳೇಶ್ವರ ಶಿವಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರ. ಇವರನ್ನ ಕರ್ಕೊಂಡು ಹೋದಂತಹ ಜನರಿಗೆ ತೀರಾ ಆಶ್ಚರ್ಯ ಆಯ್ತು. ಇದೀಗ ತಾನು ಹೇಳಿದ್ದಾರೆ ತಾವು ಇದೇ ಪ್ರಥಮ ಬಾರಿ ಬರುತ್ತೀವಿ ಅಂತ ಅಂದಂಗ, ಮತ್ ಇವ್ರು ಏನೋ ಪ್ರಥಮ ಬಾರಿ ಬಂದಾರ, ಇವ್ರನ್ನ ಗುರು ನೋಡೇ ಇಲ್ಲ, ಆದ್ರೂ ಇವರು ಗುರುವನ್ನ ಗುರುತಿಸಿ ಹೋಗಿ ಹೆಂಗ ಕಾಲ ಮ್ಯಾಗ ಬಿದ್ರು ಅನ್ನೋದು ಜನರಿಗೆ ತಿಳಿಲಿಲ್ಲ. ನೋಡ್ರಿ ಹೆಂಗ ಗುರುತಿಸ್ರಿ ಇವರು. ಶ್ರೀ ಗುರು ಮಡಿವಾಳೇಶ್ವರರು ಈ ಸಮಯದಲ್ಲಿ ಕಾವಿ ರುಮಾಲು ಸಹ ತೆಗೆದಿಟ್ಟಿದ್ರು. ನೋಡ್ರಿ, ಆ ರುಮಾಲ್ ಸಗಟ್ ತಲೆಗೆ ಸುತ್ತಕೊಂಡಿಲ್ಲ. ಆದ್ರೂ ಕೂಡ ಇವರು ಗುರುತ ಹಿಡಿದ ಮಂದಿ ನಡಬರಕ್ಕೆ ಹೋಗಿ ಇವರು ಅವ್ರ ಕಾಲ ಮ್ಯಾಗ ಬಿದ್ದಾರೆ. ಜನರಿಗೆ ಆಶ್ಚರ್ಯ. ಫಸ್ಟ್ ಟೈಮ್ ಬಂದ ಗುರ್ತ ಹೆಂಗ್ ಹಿಡಿದ್ರು ಜನರಿಗೆ ಏನ್ ಗೊತ್ತ? ಇವ್ರಿಗೆ ಸ್ವಪ್ನ ಆಗಿದ್ದು ಅವ್ರಿಗೆ ಗೊತ್ತಿಲ್ಲ. ಜನಗಳಲ್ಲಿ ಅವರೂ ಸಹಿತ ಭಕ್ತರಂತೆ ಕುಳಿತು ಭಜನೆ ಮಾಡ್ತಾ ಇದ್ದಾರೆ. ಆದ್ರೂ ಇವರು ಒಮ್ಮೆಲೆ ಹೇಗೆ ಗುರ್ತ ಹಿಡಿದು ನಮಸ್ಕರಿಸಿದ್ರು ಅಂತ ಹೇಳಿ ತಬ್ಬಿಬ್ಬಾಗ್ಬಿಟ್ರು. ಅವ್ರಿಗೇನು ಗೊತ್ತು ಗುರು ಸಾಕ್ಷಾತ್ಕಾರದ ಮಹತ್ವ. ನಿನ್ನೆ ಸ್ವಪ್ನದಲ್ಲಿ ಪರಸ್ಪರ ಭೇಟಿಯಾದದ್ದು. ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಮೇಲೆ ಹೇಳುತ್ತಿದ್ದಂತೆ ಹೇ ಗುರು ಮಡಿವಾಳೇಶ್ವರರು ಅಂತೂ ಬಂದ್ಯಲ್ಲಪ್ಪ ಅಂದ್ಬಿಟ್ರು. ಮುಂದೆ ನೋಡ್ರಿ, ಬಂದಲ್ಪ ಅಷ್ಟ ಅಲ್ಲ, ಮಾಸ್ತರ ಹಾಕಮದಾನ. ಅಂತೂ ಬಂದಲ್ಪ ಮಾಸ್ತರ, ಎಷ್ಟೊತ್ತು ನಿನ್ನ ಕಾಯೋದು ಅಂದ್ರು. ಸಂಗಣ್ಣನವರು ಮೌನವಾಗಿ ನಿಂತಾರ. ನೋಡ್ರಿ, ಆ ಬಳಿಕ ಶ್ರೀ ಮಡಿವಾಳೇಶ್ವರರು, ಹಾ ಮಾಸ್ತರ, ನಿನಗೆ ಭಜನಾ ಮಾಡ್ಲಾಕ್ ಬರ್ತದ ಇಲ್ಲ, ಹಾಡು ನೋಡುನು ಅಂತ ಹೇಳಿ ಅಂದ್ಬಿಟ್ರು ಅಲ್ಲೇ. ನೋಡ್ರಿ, ಗುರು ಎಷ್ಟು ಕಾಯ್ಲಿಕ್ಕತ್ತಾನ ಶಿಷ್ಯ ಬರುವಿನಿಗಾಗಿ. ಶಿಷ್ಯ ಬಂದ ನಂತರ ಗುರು ಅಂತಾನ, ಎಷ್ಟೊತ್ತು ಕಾಯ್ದು ಮಾಸ್ತರ, ಅಂತೂ ಬಂದಿಲ್ಲ, ಬಾ ಮತ್ತೆ ನಿನಗೆ ಭಜನೆ ಮಾಡ್ಲಿಕ್ಕೆ ಬರ್ತದೆ ಇಲ್ಲ, ಹಾಡು ನೋಡುನು ಅಂತ ಅಂದ್ಬಿಟ್ರು. ಎಷ್ಟು ಅದ್ಭುತ ನೋಡ್ರಿ. ಎಷ್ಟು ಅದ್ಭುತವಾದ ಪದ್ಯವನ್ನ ಸಂಗಣ್ಣನವರು ಹಾಡಿದ್ರು ಅಂತಂದ್ರ ಅಲ್ಲಿ ಜನ ಮೂಕ ವಿಸ್ಮಿತರಾದ್ರು. ರಾತ್ರಿ ಎಷ್ಟೋ ಹೊತ್ತಿನವರೆಗೂ ಕೂಡ ಒಂದಾದ ಕೂಡಲೇ ಒಂದು ಹಾಡು ಹಾಡ್ತಿದ್ರು. ಗುರು ಮಡಿವಾಳೇಶ್ವರರು ಕೇಳ್ತಾನ ಇದ್ರು, ಸಾಕ ಬಿಡಂತ ಅನ್ಲಿಲ್ಲ. ನೋಡ್ರಿ, ಕೇಳ್ತಾ ಲೋಕದ ಪರಿವೇನ ಇವರಿಬ್ಬರಿಗೂ ಇರ್ಲಿಲ್ಲ. ನೋಡ್ರಿ, ಗುರುಗೂ ಇರಲಿಲ್ಲ, ಹಾಡು ಸಂಗಣ್ಣಗೂ ಇರಲಿಲ್ಲ. ಪುಣ್ಯಮಯ ದೇಹದಾರಿಯಾದಂತಹ ಯೋಗಿ ಮಾಣಿಕ್ಯ ರತ್ನ ಶ್ರೇಷ್ಠ ಸದ್ಗುಣ ಸಂಪನ್ನ ತದೇಕವಾಗಿ ಹಾಡ್ತಾ ಇದ್ದಾನ. ಇಹದ ಪರಿವೇ ಇಲ್ಲ, ಮಹಾ ಸಂತೋಷ ಸಾಮ್ರಾಜ್ಯದ ಸ್ವರ್ಗದಲ್ಲಿ ಗಾನ ಯೋಗಿಯಾಗಿ ರಾಗದಲ್ಲಿ ಲೀನವಾಗಿ ಬಿಟ್ಟಾನ. ಸಂಗಣ್ಣ ರಾಗದಲ್ಲಿ ಲೀನ ಆಗಿಬಿಟ್ಟಾನ. ಪರಮ ಪವಿತ್ರ ಮಹಾಮಹಿಮ ಸದ್ಗುರು ಮಡಿವಾಳೇಶ್ವರರ ಅರಳಿದ ಹೃದಯ ಕಮಲದಲ್ಲಿ ಸಂಗೀತಮಯ ಭಾವರಸ ಮಧುರ ವಾಣಿಯ ಹಂಸದಂತೆ ತೇಲಿ ಹೋಗ್ತಾ ಇದೆ. ಬಹಳ ಹೊತ್ತು ಸಂಗಣ್ಣ ಭಜನೆ ಮಾಡ್ತಾ ಇದ್ರು. ಆ ದಿವ್ಯ ದೇವಗಾನದಲ್ಲಿ ಮಿಂದು ಅವರ ಮನಸ್ಸು ಪುಣ್ಯ ಸ್ನಾನಗೈದಂಗಾಯ್ತು. ಅದುವೇ ಪುಣ್ಯ ಸ್ನಾನ ಅಲ್ಲೇ ಆಯಿತು. ಬಳಿಕ ಶ್ರೀಗಳು ಮಡಿವಾಳೇಶ್ವರರು ಸಂಗಣ್ಣನವ್ರಿಗಂದ್ರು, ಸ್ನಾನ ಮಾಡಿ ಬರೋ ಹೋಗಪ್ಪ ನೀನು ಸಂಗಣ್ಣ ಅಂತೇಳಿ. ಮೈ ಮನಗಳೆರಡೂ ಗಾನಪಾನಗಳಿಂದ ಸುಚಿರ್ಭೂತಗೊಂಡಿದ್ದು. ನೋಡ್ರಿ, ಕೋಣೆಯಲ್ಲಿ ಹೊಸ ಅರಿವೆಯ ಮೇಲೆ
ಅಕ್ಕಿಯ ಸಾಸಿವೆ ಹಾಕಿ ಹೂ ಪತ್ರೆಗಳಿಂದ ಅಲಂಕರಿಸಿ ಪೂಜೆಗೆ ಇದು ಅನುಗ್ರಹಕ್ಕೆ ಸಾಸಿವೆ ಪೀಠವನ್ನ ತಯಾರಿಸಿಟ್ಟಿದ್ರು. ಸಾಸಿವೆ ಪೀಠ ಯಾರಿಗಾಗಿ? ಸಂಗಣ್ಣನಿಗಾಗಿ. ಸಂಗಣ್ಣನನ್ನ ಕೈ ಹಿಡಿದು ಕರೆತಂದು ಆ ಪೀಠದ ಮೇಲೆ ಕೂಡಿಸಿ ಗುರು ಮಡಿವಾಳೇಶ್ವರರು ಇವರ ಮಸ್ತಕದ ಮೇಲೆ ತಮ್ಮ ದಿವ್ಯಾಮೃತದಿಂದ ಕೂಡಿರುವಂತಹ ವರದ ಹಸ್ತವನ್ನ ಇವರು ತಲೆಮ್ಯಾಗಿಟ್ರು. ಒಮ್ಮೆಲೆ ಸಂಗಣ್ಣನವ್ರಿಗೆ ಹೆಂಗಾಗಿರಬೇಕು? ಆ ಶರೀರದಲ್ಲಿ ಸಾವಿರ ಸಾವಿರ ಶಕ್ತಿಯ ಸಿಂಚನವಾಯಿತು. ಸಾವಿರ ಶಕ್ತಿಯ ಸಿಂಚನ. ಮನದಲ್ಲಿ ಕೋಲಾಹಲ, ಭಾವ ಸಮುದ್ರದಲ್ಲಿ ಭೋರ್ಗರೆಯುವ ನದಿಯು ಉಕ್ಕೇರಿ ಹರಿಯುವಂತೆ ಆ ದೃಶ್ಯ ಅವರ ಮನದೊಳಗೆ ಕಾಣ್ತಾ ಇದೆ. ಎಡರು ತೊಡರುಗಳೆಂಬ ಕಲ್ಲು ಬಂಡೆಗಳನ್ನ ದಾಟಿ, ಕಷ್ಟ ಕಾರ್ಪಣ್ಯಗಳನ್ನ ದಾಟಿ, ಎಷ್ಟು ಅದ್ಭುತವಾದಂತಹ ಇದು ಸಮ್ಮಿಲನ. ತಗ್ಗು ದಿನ್ನೆಗಳನ್ನ ದಾಟಿ ಆ ಭೋರ್ಗರಿತ ನದಿ ಸಾಗ್ತಾ ಇದೆ. ಹರಿಯುವ ನದಿಯ ನೋಡಿ ತಟಾಕದ ಮೇಲೆ ಸುಂದರ ನವಿಲೊಂದು ಗರಿಬಿಚ್ಚಿ ಕುಣಿದು ಸಂತಸ ಪಡುತ್ತಿದೆ. ಇಕ್ಕೆಲ ಮರಗಳು ಹೂ ಮೈದುಂಬಿ ಉಯ್ಯಾಲೆಯಾಡುತ್ತಿದೆ. ನದಿ ಸಾಗಿದೆ, ಅದಕ್ಕೆ ಭೇದ ಭಾವವಿಲ್ಲ. ಎಲ್ಲರೂ ಬರುತ್ತಾರೆ. ಹಲವು ಜನ ತೀರ್ಥ ಸ್ನಾನ ಮಾಡುತ್ತಾರೆ, ಹಲವು ಜನ ಮೈಮನ ಹಸನ ಮಾಡಿಕೊಳ್ಳುತ್ತಾರೆ. ಎಂತಹ ಅದ್ಭುತವಾದಂತಹ ಸನ್ನಿವೇಶ. ಅಲ್ಲಿ ಕೂತ ಜನ ಎಲ್ಲ ಇದನ್ನು ನೋಡಿ ಪುನೀತರಾದರು. ಈ ಸನ್ನಿವೇಶ ನಮಗೆ ಸಿಗಲಿಲ್ಲಲ್ರಿ, ಅದು ನಮಗೆ ಸಿಗಲಿಲ್ಲಲ್ಲ. ಇಂತಹ ಸನ್ನಿವೇಶವನ್ನ ನೋಡಿ ಸಾಕ್ಷೀಕರಿಸಿದಂತಹ ಜನ ಎಷ್ಟು ಪುಣ್ಯವಂತರಿರ್ಬೋದು. ನಮಗ ಭಾಗ್ಯ ಇಲ್ಲಲ್ಲ, ಭಾಗ್ಯ ಇಲ್ಲ. ಒಕ್ಕಲಿಗ ನದಿಯ ನೀರು ತನ್ನ ಹೊಲಕ್ಕುಣಿಸಿ ಜೀವನ ಸಾಗಿಸುತ್ತಿದ್ದಾನೆ. ಹೀಗೆ ನಡೆದಿದೆ ಲೋಕದಲ್ಲಿ ನದಿಯ ಬಳಕೆ. ಒಬ್ಬರಿಗೆ ಸಂತೋಷ ಸುಖ, ಒಬ್ಬರಿಗೆ ಜೀವನೋಪಾಯ, ಮತ್ತೊಬ್ಬರಿಗೆ ಜ್ಞಾನ ವೈರಾಗ್ಯ ನೀಡುತ್ತಾ ನದಿ ಸಾಗ್ತಾ ಇದೆ. ಲೋಕದ ರೊಜ್ಜು ಕೊಚ್ಚಗಳನ್ನ ತನ್ನಲ್ಲಿ ಕೂಡಿಸಿಕೊಂಡು ಸಾಗಿದೆ. ಅದಕ್ಕೆ ಜಾತಿ ಮತ ಪಂಥಗಳ ಭೇದವಿಲ್ಲ, ನನ್ನ ನಿನ್ನದೆಂಬ ಭಾವವಿಲ್ಲ. ಎಲ್ಲರಿಗೂ ಅವರವರ ಇಚ್ಛೆಯ ಪ್ರಕಾರ ಉಪಯೋಗವಾಗುತ್ತಾ ಸಂತಸ ನೀಡುತ್ತಾ ಈ ನದಿ ಸಾಗ್ತಾ ಇದೆ. ಎಷ್ಟು ಅದ್ಭುತ! ನಿರ್ಗುಣ ನಿರಾಕಾರ ನಿಸ್ತೇಜ, ಎಲ್ಲವೂ ಶಾಂತ ಪ್ರಶಾಂತ ವಾತಾವರಣದ ದೃಶ್ಯ. ಸಂಗಣ್ಣನವರ ಕಣ್ಣಲ್ಲಿ ಅಶ್ರು ಧಾರಾಕಾರವಾಗಿ ಹರಿತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವರ ಮನೋಭೂಮಿಕೆಯನ್ನು ಅರಿತಂತಹ ಶ್ರೀ ಗುರು ಮಡಿವಾಳೇಶ್ವರರು ನಸು ನಕ್ರು. ಲೋಕ ಕಲ್ಯಾಣಕ್ಕಾಗಿ ಬಂದ ಮಹಾಚೇತನವಿದು. ಇದನ್ನರಿತಂತಹ ಮಡಿವಾಳೇಶ್ವರರು ತಕ್ಷಣವೇ ಗುರು ಮಹಾಮಂತ್ರವನ್ನ ಬೋಧಿಸಿ ಸಂಗಣ್ಣನವರಿಗೆ ಗುರುಪದೇಶ ನೀಡಿದರು. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ಶ್ರೀ ಗುರು ಮಡಿವಾಳೇಶ್ವರರು ಕೂಡ ಭಾವಾವೇಶ ಭರಿತರಾಗಿ ಈ ಶಿಷ್ಯೋತ್ತಮನಿಗೆ ಹರಕೆ ನೀಡ್ತಾರ. ಸತ್ಯ ಮತವು ಗಿರಿಯಂತೆ ಸ್ಥಿರಪಡಲಿ, ದೈವ ಮತವು ಶಿವಲಿಂಗದಂತೆ ಪ್ರತಿಷ್ಠಾಪಿತವಾಗಲಿ, ಕರುಣಾಮತವು ಶುಕ್ಲ ಪಕ್ಷದ ಚಂದ್ರನಂತೆ ಜಯ ಹೊಂದಲಿ, ಸಮ್ಯಜ್ಞಾನ ಮತವು ಗಗನದಂತೆ ವ್ಯಾಪಕವಾಗಲಿ, ಆರು ನಾನೆಂದು ವಿಚಾರಿಸುವ ಮತವು ಬಳ್ಳಿಯಂತೆ ಕುಡಿಚಾಚಲಿ, ಸಮಸ್ತ ಮತಗಳು ಯಾವ ಚೈತನ್ಯದಿಂದ ಬೆಳಗುವುದೋ ಆ ಚೈತನ್ಯವು ಸದಾ ನಿನ್ನ ಹೃದಯದಲ್ಲಿ ಬೆಳಗಲಿ ಅಂಥೇಳಿ ಆವೇಶಭರಿತವಾಗಿ ಈ ನನ್ನ ಬಯಕೆ ಈಡೇರಲಿ ಗುರುರಾಯ ಎಂದು ಹರಕೆ ನೀಡಿದಂತಹ ಶ್ರೀ ಗುರು ಮಡಿವಾಳೇಶ್ವರರು ತಮ್ಮ ಶಿಷ್ಯೋತ್ತಮನ ಆಧ್ಯಾತ್ಮದ ಜೀವನಕ್ಕೆ ಅಂದೇ ಭದ್ರ ಬುನಾದಿಯನ್ನು ಹಾಕಿಬಿಟ್ರು. ಗುರುಪದೇಶ ಪಡೆದುಕೊಂಡು ಸಂಗಣ್ಣನವರು ರಾಂಪುರಕ್ಕೆ ಮರಳಿದಾಗ ಸಂಗಣ್ಣನವರಿಗೆ ಮನೆಯಲ್ಲಿ ಆಶ್ರಯ ಕಾದಿತ್ತು. ಬೆನಕೊಟ್ಟಿಗೆ ಗ್ರಾಮದಲ್ಲಿ ಗೌಟಿ ಮಾಸ್ತರರಾಗಿದ್ದ ಶ್ರೀ ಬಸವಂತರಾಯ ಪಾಟೀಲರು ತಮಗೆ ಗೌಟಿ ಮಾಸ್ತರಿಗೆ ನಿಗುವುದಿಲ್ಲ, ಸ್ವಲ್ಪ ಹಣವನ್ನ ಕೊಟ್ಟು ನೀವೇ ವಹಿಸ್ಕೊಳ್ಳಿ ಎಂದು ಹೇಳಲು ಬಂದಿದ್ರು.
ಆ ಗಾಂವಟಿ ಮಾಸ್ತರಿಕೆಯು ಒಬ್ಬರಿಂದ ಮತ್ತೊಬ್ಬರು ಖರೀದಿಸುವ ವ್ಯವಸ್ಥೆ ಇತ್ತು. 300 ರೂಪಾಯಿಗಳನ್ನು ಬಸವಂತರಾಯರಿಗೆ ಕೊಟ್ಟು ಅಂಗಡಿಯನ್ನು ತಮ್ಮನಾದ ನೀಲಪ್ಪನಿಗೆ ವಹಿಸಿಕೊಟ್ಟು ಗಾಂವಟಿ ಮಾಸ್ತರಿಕೆಯನ್ನ ಸಂಗಣ್ಣನವರು ಪ್ರಾರಂಭಿಸಿಬಿಟ್ರು. ದಿನದ ಹಗಲಿನ ವೇಳೆ ಮಾಸ್ತರಿಕೆ, ರಾತ್ರಿ ಭಜನೆ, ಗುರು ಧ್ಯಾನವನ್ನ ಮಾಡ್ತಾ ಕಾಲ ಕಳೆ ಹತ್ತಿದ್ರು. ಪ್ರತಿದಿನ ರಾಜಪ್ಪ ಮಾಸ್ತರರ ಮನೆಯಲ್ಲಿ ಸಾಧು ಸಿದ್ದರಾಮ, ಜಾಡ್ರ ಬಸಲಿಂಗಪ್ಪ, ಮುಜಾವರ ಭಾಷಾ ಇವರು ಕೂಡಿಕೊಂಡು ಭಜನೆ ಮಾಡಿ ರಾತ್ರಿ ಅವರ ಮನೆ ಅಟ್ಟದ ಮೇಲೆ ಮಲಗ್ತಾ ಇದ್ರು. ಎಂದಿನಂತೆ ಇದು ನಡೆದು ಬಂದಿತ್ತು ನೋಡ್ರಿ. ಈಗ ಅವರೆಲ್ಲರೂ ಮಲಗಿದ ನಂತರ ಸಂಗಣ್ಣನವರು ರಾತ್ರಿ ಎದ್ದು ಕುಳಿತು ಗುರು ಧ್ಯಾನ ಮಾಡುವಂತಹ ಪದ್ಧತಿಯನ್ನು ಹಾಕಿಕೊಂಡಿದ್ರು. ಇದು ಅವರು ಯಾರಿಗೂ ತಿಳಿಯದಂತೆ ಅದು ದಿನ ಸಾಗ್ತಾ ಇತ್ತು. ಆಗಾಗ ಜೀರ್ಲ ಬಾವಿಗೆ ಹೋಗಿ ಗುರುವನ್ನ ದರ್ಶನ ಮಾಡಿಕೊಂಡು ಕೂಡ ಸಂಗಣ್ಣನವರು ಬರ್ತಿದ್ರು. ಎಂತಹ ಅದು ಗುರುಪದೇಶದ ಸನ್ನಿವೇಶ ಹೇಳಿದ್ರೆ ಮೈ ರೋಮಾಂಚನ ಆಗ್ತೈತಿ. ಇಂತಹ ಗುರುಪದೇಶವನ್ನು ಪಡೆದಂತಹ ಸಂಗಣ್ಣನವರು ಮುಂದೆ ಯಾವ ರೀತಿ ತಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋದ್ರು, ಸಮಾಜ ಸೇವೆಯನ್ನು ಯಾವ ರೀತಿ ಮಾಡಿದ್ರು, ಗುರು ಧ್ಯಾನವನ್ನು ಅವರು ಯಾವ ರೀತಿ ಮಾಡ್ತಿದ್ರು ಅನ್ನುವಂಥ ವಿಷಯವರವನ್ನು ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.